Good morning, all of you. So let us continue with the last um, module of your organization behavior, that is power and politics in an organization. So in the last class, we discussed about organizational effectiveness and quality of work life. So let us continue with that. How exactly in the organization these power and politics will be utilized, and how exactly organization will going to use these two things to complete their task in an effective manner. So let us start with the first concept, that is power in organizations. Power is a force that cannot be seen, but its impact can be felt. Power has been defined as the ability to influence and control anything that is of value to others ಅಂತ. ಏನ್ ಹಾಗಂತಂದ್ರೆ, ಸೊ ಪವರ್ ಅನ್ನೋದು ಇಟ್ ಇಸ್ ನಾಟ್ ಲೈಕ್ ನಾನೆಲ್ಲೋ ಒಂದು ಫಿಸಿಕಲ್ ಆಗಿ ತೋರಿಸುವಂಥದ್ದಲ್ಲ. ಇಟ್ ಇಸ್ ಲೈಕ್ ಇಟ್ಸ್ ಫೆಲ್ಡ್ ಬೈ ಹಿಮ್ಸೆಲ್ಫ್ ಆರ್ ದಟ್ ಹರ್ಸೆಲ್ಫ್. ಪವರ್ ಅನ್ನೋದನ್ನ ಏನು ಎಕ್ಸಾಕ್ಟ್ ಆಗಿ ಹೇಳುವಂಥದ್ದು, ಇಟ್ ಈಸ್ ದ ಎಬಿಲಿಟಿ ಟು ಇನ್ಫ್ಲೂಯೆನ್ಸ್ ದ ಅದರ್ಸ್ ಅಂಡ್ ಕಂಟ್ರೋಲ್ ದ ಅದರ್ಸ್ ಅಂತ. ಅಂದ್ರೆ ಅರ್ಥ ಏನು, ಇವತ್ತು ನಾನು ಏನೋ ಒಂದು ವಿಚಾರಗಳನ್ನ ಒಬ್ಬರಿಗೆ ಹೇಳಿ ಅದರಿಂದ ಅವ್ರು ಇನ್ಫ್ಲೂಯೆನ್ಸ್ ಆಗೋದಿದೆಯಲ್ಲ, ಸೊ ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಪವರ್. ಇವತ್ತು ಏನೋ ಒಂದು ಆರ್ಗನೈಸೇಷನಲ್ಲಿ ಸರಿಯಾಗಿ ವರ್ಕ್ ಮಾಡ್ತಿಲ್ಲ, ಸೊ ನಾನು ಏನು ಮಾಡ್ತೀನಿ, ಐ ವಿಲ್ ಗೋನ್ ಟು ಯೂಸ್ ಮೈ ನೋ ಕಮ್ಯುನಿಕೇಶನ್, ಆರ್ ಲೈಕ್ ಐ ವಿಲ್ ಗೋನ್ ಟು ಯೂಸ್ ಸಮಥಿಂಗ್ ಇನ್ಫಾರ್ಮೇಶನ್ ಟು ಇನ್ಫಾರ್ಮ್ ದೋಸ್ ಎಂಪ್ಲಾಯೀಸ್ ಟು ವರ್ಕ್ ಪ್ರಾಪರ್ಲಿ ಇನ್ ದ ಆರ್ಗನೈಸೇಷನ್. ಅಲ್ಲಿ ಏನು ಮಾಡಿದೆ, ಸೊ ನಾನು ನನ್ನ ಮಾತಿಂದ ಇನ್ನೊಬ್ಬರನ್ನ ನಾನು ಕೆಲಸನ ನೀಟಾಗಿ ಮಾಡೋ ಹಾಗೆ ಏನು ಮಾಡಿದೆ, ಪ್ರೇರೇಪಿಸಿದೆ. ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ದ ಎಬಿಲಿಟಿ ಆಫ್ ಇನ್ಫ್ಲೂಯೆನ್ಸ್ ವಿತ್ ಅದರ್ಸ್ ಅಂತ. ಆ್ಯಂಡ್ ಹೌ ಎಕ್ಸಾಕ್ಟ್ಲಿ ವಿಲ್ ಕೊಂಡು ಕಂಟ್ರೋಲ್ ಅಂದರೆ ಅರ್ಥ ಏನು, ಸೊ ಇವತ್ತು ನೀವು ಏನು ಮಾತಾಡ್ತಿರೋ ಅದನ್ನ ಒಂದು ಹೋಲ್ಡರ್ ಇಟ್ಕೊಂಡು ಆ ವ್ಯಕ್ತಿ ಕೆಲಸ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಲಾಂಗ್ ಟರ್ಮ್ ಆಗಿ. ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಪವರ್ ಇನ್ ಆರ್ಗನೈಸೇಷನ್. ಮ್ಯಾಕ್ಸ್ ವೆಬ್ಬರ್ ಇಸ್ ಡಿಫೈನ್ಡ್ ಪವರ್ ಆಸ್ the probability that one actor within a social relationship will be in a position to carry out his own will despite resistance ಅಂತ. ಅಂದ್ರೆ ಅರ್ಥ ಏನು, ಒಬ್ಬ ವ್ಯಕ್ತಿ ಇರುವಂತ ಒಂದು ಪರ್ಟಿಕ್ಯುಲರ್ ಎನ್ವಿರಾನ್ಮೆಂಟ್ ಅಲ್ಲಿ ಯಾವ ರೀತಿ ತನ್ನ ಒಂದು ಇನ್ಫ್ಲೂಯೆನ್ಸ್ ಅಥವಾ ತನ್ನ ಒಂದು ಮಾತಿನಿಂದ ಯಾವ ರೀತಿ ಇನ್ನೊಬ್ಬ ವ್ಯಕ್ತಿನ ಇನ್ಫ್ಲೂಯೆನ್ಸ್ ಮಾಡ್ತಾನೆ, ಅಥವಾ ಯಾವ ರೀತಿ ಅವನ ಒಂದು ಪೊಸಿಷನ್ ಇನ್ನೊಬ್ಬ ವ್ಯಕ್ತಿಗೆ ಆ ಒಂದು ಕೆಲಸ ಮಾಡೋದಕ್ಕೆ ಇನ್ಫ್ಲೂಯೆನ್ಸ್ ಆಗುತ್ತೆ ಅನ್ನೋದಿದೆಯಲ್ಲ, that is what we call as power. Power is the opportunity to build, to create, to nudge history in a different direction. ಯೂಶಲಿ ಏನಾಗುತ್ತೆ, ಒಂದು ಆರ್ಗನೈಸೇಷನ್ ಒಬ್ಬೊಬ್ಬ ವ್ಯಕ್ತಿಗೆ ಒಂದು ವರ್ಕನ್ನು ಕಂಪ್ಲೀಟ್ ಮಾಡಬೇಕಾದಾಗ ಅವನದೇ ಆದಂಥ ಓನ್ ವೇ ಆಫ್ ಡೂಯಿಂಗ್ ವರ್ಕ್ ಇರುತ್ತೆ. ಬಟ್ ಕೆಲವೊಂದ್ಸಲಿ ಅದು ಕರೆಕ್ಟಾಗೂ ಇರ್ಬೋದು, ಕೆಲವೊಂದ್ಸಲಿ ಅದು ತಪ್ಪಾಗೂ ಇರ್ಬೋದು. ಈ ಥರ ಸಿಚುವೇಶನ್ಸ್ ಅಲ್ಲಿ ಯಾವ ರೀತಿ ಒಂದು ಆರ್ಗನೈಸೇಷನ್ ಅಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿನ ಒಂದು ಸರಿ ದಾರಿಗೆ ತಗೊಂಡು ಹೋಗಿ ವರ್ಕ್ನ ತುಂಬ ಎಫೆಕ್ಟಿವ್ ಮನಲ್ಲಿ ಯಾವ ರೀತಿ ಪ್ರೊಡ್ಯೂಸ್ ಮಾಡ್ಸೋಕ್ಕೆ ಹೆಲ್ಪ್ ಮಾಡ್ತಲ್ಲ, ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಪವರ್. ಬೇಸಿಸ್ ಆಫ್ ಪವರ್. ಸೊ ಪವರ್ ಅನ್ನೋದು ಯಾವ್ಯಾವ ರೀತಿಗಳಲ್ಲಿ ಬರುತ್ತೆ ಅಂತ. ಇದು ಫ್ರೆಂಚ್ ಅಂಡ್ ರೇವನ್, these two guys are social psychologists, ಐಡೆಂಟಿಫೈ 5 ಸೋರ್ಸ್ ಆಫ್ ಪವರ್. ಯಾವ್ಯಾವಗಳ ಮುಖಾಂತರ ನೀವು ಪವರ್ನ ಯೂಸ್ ಮಾಡ್ಬೋದು, ಲೈಕ್ ಪವರ್ನ ನೀವು ತೋರಿಸ್ಕೊಳ್ಬೋದು ಯಾವ್ಯಾವ ವೇಸ್ಗಳ ಮುಖಾಂತರ. ಒಂದು ಲೆಜಿಟಿಮೇಟ್ ಪವರ್ ಅಂತೆ, ಇನ್ನೊಂದು ರಿವಾರ್ಡ್ ಪವರು, ಕೋಯರ್ಸಿವ್ ಪವರ್, ರೆಫರೆಂಟ್ ಪವರ್, ದೆನ್ ಎಕ್ಸ್ಪರ್ಟ್ ಪವರ್ ಅಂತ. ಲೆಟ್ ಅಸ್ ಗೋ ಒನ್ ಬೈ ಒನ್. ಲೆಜಿಟಿಮೇಟ್ ಪವರ್ ಅಂತ ಅಂದ್ರೆ ಏನು? A president, prime minister or monarch has legitimate power. ಅಂದ್ರೆ ಅರ್ಥ, ಆ ಒಂದು ಪರ್ಟಿಕ್ಯುಲರ್ ಕಂಟ್ರಿಯ ಒಬ್ಬ ಹೈಯರ್ ಪೊಸಿಷನ್ ಇರುವಂತಹ ವ್ಯಕ್ತಿ, ಪ್ರೆಸಿಡೆಂಟ್ ಆಗಿರ್ಬೋದು ಅಥವಾ ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು ಅಥವಾ ಮೊನಾರ್ಕ್ ಅಂತ ಅಂದ್ರೆ ರೂಲರ್ ಅಂತ ಕರಿತೀವಲ್ಲ, ಆ ಥರ ವ್ಯಕ್ತಿ ಆಗಿರ್ಬೋದು. ಸೊ ಅವ್ರನ್ನ ನಾವೇನಂತ ಕರಿತೀವಿ, ಸೊ ಲೆಜಿಟಿಮೇಟ್ ಗೈಸ್ ಹೂ ವಿಲ್ ಗೋಯಿಂಗ್ ಟು ಯೂಸ್ ದ ಪವರ್ ಇನ್ ದಟ್ ಪರ್ಟಿಕ್ಯುಲರ್ ಕಂಟ್ರಿ. ಸೊ ಡಸ್ ಅ ಸಿಇಒ, ಅ ಮಿನಿಸ್ಟರ್ ಆರ್ ಅ ಫೈರ್ ಚೀಫ್, ಅವರು ಸಹ ಏನಂತ ಕರಿತೀವಿ, ಲೆಜಿಟಿಮೇಟ್ ಪವರ್ ಅಂತ ಕರಿತೀವಿ. Electoral mandates, social hierarchies, cultural norms and organized structure are provide the basis for legitimate power ಅಂತ. ಇವತ್ತು ಯಾರೋ ಒಬ್ಬ ಪ್ರೆಸಿಡೆಂಟು ಪ್ರೈಮ್ ಮಿನಿಸ್ಟರು ಏನೋ ಒಂದು ರೂಲ್ನ ಮಾಡ್ತಾನೆ, ಅದು ಇಡೀ ಹೋಲ್ ಕಂಟ್ರಿ ಏನು ಮಾಡುತ್ತೆ, ಫಾಲೋ ಮಾಡುತ್ತೆ. ಇವತ್ತು ಯಾವುದೋ ಒಂದು ಆರ್ಗನೈಸೇಷನ್ ಒಬ್ಬ ಸಿಇಒ ಯಾವುದೋ ಒಂದು ಪ್ರೋಸೆಸ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಹೇಳ್ತಾನೆ, ಅದನ್ನ ಎಲ್ಲ ಎಂಪ್ಲಾಯೀಸ್ಗಳು ಇಂಪ್ಲಿಮೆಂಟ್ ಮಾಡ್ಕೊಳ್ತಾರೆ. ಇಲ್ಲಿ ಏನಾಗುತ್ತೆ, ಯಾವುದೋ ಒಂದು ಹೈಯರ್ ಅಥಾರಿಟಿಯಿಂದ ಒಂದು ಇರೋ ಪೊಸಿಷನ್ ಮುಖಾಂತರ ಏನಾಗುತ್ತೆ, ತನ್ನ ಪವರ್ನ ಎಸ್ಟಿಂಗ್ವಿಷ್ ಮಾಡ್ತಾ ಹೋಗ್ತಾರೆ. ನಾವು
ಯೋಚನೆ ಮಾಡಬೇಕಾದಾಗ ಕಂಪ್ನಿ ಸಿಇಒ ಅವನ ಮಾತನ್ನ ನಾವು ಕೇಳಬೇಕು. ಇಂಡೈರೆಕ್ಟ್ ಆಗಿ ನೀವೇ ಏನು ಮಾಡ್ತಿರ್ತೀರೋ ಅವ್ನ ಹೇಳಿದ ಮಾತಿಗೆ ನೀವೇನು ಮಾಡ್ತೀರಾ ನೀವು ಫಾಲೋ ಮಾಡೋದಕ್ಕೆ ಟ್ರೈ ಮಾಡ್ತೀರಾ. ದಟ್ ಈಸ್ ವಾಟ್ ವಿ ಕಾಲ್ as legitimate power. Second, reward power. People in power are often able to give out rewards, raises, promotions, desirable assignments, training opportunities, and even simple compliments. These are all examples of reward controlled by people in power. If others expect that you will reward them for doing what you want, there is a high probability that they will do it. ಅಂದ್ರೆ ಅಂತ ಪವರ್ ಅನ್ನೋದು ಏನೋ ಒಂದು ರೂಲರಲ್ಲಿ ರೂಲ್ ಮಾಡಿ ಕೆಲಸ ಮಾಡಿಸ್ಕೊಳ್ಳೋದಲ್ಲ. ಕೆಲವೊಂದ್ಸಲಿ ಏನಾಗುತ್ತೆ ಆರ್ಗನೈಸೇಷನ್ ಅಲ್ಲಿ ನೀನು ಇಷ್ಟು ಕೆಲಸ ಮಾಡಪ್ಪ ನಾನು ನಿಮಗೆ ಇಷ್ಟು ಇನ್ಸೆಂಟಿವ್ ಕೊಡ್ತೀನಿ ಇಷ್ಟು ಬೋನಸ್ ಕೊಡ್ತೀನಿ. ಸೊ ಈ ತರ ಹೇಳೋದ್ರಿಂದನೂ ಸಹ ಏನ್ ಮಾಡ್ತೀರಾ ನಿಮ್ಮ ಪವರ್ನ ಯೂಸ್ ಮಾಡಿಕೊಂಡು ಯಾವ್ದ್ರ ಮುಖಾಂತರ ರಿವಾರ್ಡ್ನ ಕೊಡೋದ್ರ ಮುಖಾಂತರ ನಿಮ್ಮ ಒಂದು ಕೆಲಸನ ಮಾಡಿಸ್ಕೊಳ್ತೀರಾ. ದಟ್ ಇಸ್ ವಾಟ್ ವಿ ಕಾಲ್ ಆಸ್ ರಿವಾರ್ಡ್ ಪವರ್. Then coercive power. This source of power is also problematic and can be subject to abuse. What's more, it can cause unhealthy behavior and dissatisfaction in the workplace. Threats and punishments are common tools for coercion. ಐ ಥಿಂಕ್ ಇದು ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು. ಕೋಯರ್ಸಿವ್ ಪವರ್ ಅಂತ ಅಂದ್ರೆ ಕೆಲವೊಂದು ಪನಿಷ್ಮೆಂಟ್ಸ್ಗಳನ್ನ ಕೊಡೋದ್ರ ಮುಖಾಂತರ ಕೆಲವೊಂದು ಥ್ರೆಟ್ನ ಕೊಡೋದ್ರ ಮುಖಾಂತರ ಹೆಂಗೆ ಫಾರ್ ಎಕ್ಸಾಂಪಲ್ ರಿವಾರ್ಡ್ ಪವರ್ ಅಲ್ಲಿ ಏನ್ ಹೇಳಿದೆ ಏನಂತ ನೀವು ಇಷ್ಟು ವರ್ಕ್ ಮಾಡಿದ್ರೆ ನಾನು ನಿಮ್ಗೆ ಇಷ್ಟು ಎಕ್ಸ್ಟ್ರಾ ಬೋನಸ್ ಕೊಡ್ತೀನಿ ಅಂತ ಹೇಳಿ ದಟ್ ಈಸ್ ರಿವಾರ್ಡ್ ಪವರ್ ಆಯ್ತು. ಕೋಯರ್ಸಿವ್ ಪವರ್ ಅಲ್ಲಿ ಹೆಂಗ್ ವರ್ಕ್ ಆಗುತ್ತೆ ನೋಡಿ, ನೀವು ಏನಾದ್ರೂ ಇಷ್ಟು ವರ್ಕ್ ನ ಇಷ್ಟು ಗಂಟೆ ಒಳಗಡೆ ಕಂಪ್ಲೀಟ್ ಮಾಡಲಿಲ್ಲ ಅಂದ್ರೆ ನಾನು ನಿಮ್ಮ ಸ್ಯಾಲರಿಲಿ 50% ಕಟ್ ಮಾಡ್ತೀನಿ. ದಿಸ್ ಇಸ್ ವಾಟ್ ವಿ ಕಾಲ್ as a punishment, indirectly harassing the employees in the organization. This is what we call as a coercive power ಅಂತ ಕರಿತೀವಿ. Implying or threatening that someone will be fired or demoted, denied privileges or given undesirable assignments. So these are the examples of coercive power. Expert power. When you have a knowledge and skill that enable you to understand a situation, suggest solution, use solid judgment, and generally outperform others, people will probably listen to you. ಅಂದ್ರೆ ಅರ್ಥ ನೀನು ತುಂಬಾ ಎಕ್ಸ್ಪರ್ಟ್ ಆಗಿ ನೀನು ತುಂಬಾ ಟ್ಯಾಕ್ಟಿಕ್ ಆಗಿ ಯೂಸ್ ಮಾಡ್ತೀಯಾ, ನೀನು ತುಂಬಾ ಒಳ್ಳೆ ಕಮ್ಯುನಿಕೇಶನ್ ಸ್ಕಿಲ್ ಇದೆ, ಒಳ್ಳೆ ನಾಲೆಡ್ಜ್ ಇದೆ, ಈ ತರ ಇದ್ದಾಗ ಆಟೋಮೆಟಿಕ್ ಆಗಿ ಎಂಪ್ಲಾಯೀಸ್ಗಳು ಅಥವಾ ಜನ ಏನ್ ಮಾಡ್ತಾರೆ ನಿನ್ನ ಮಾತನ್ನ ಕೇಳೋದಕ್ಕೆ ಇಷ್ಟಪಡ್ತಾರೆ. When you demonstrate expertise, people tend to trust you and respect what you say. ಅಂದ್ರೆ it's purely on how confident you are, how trustworthy you are ಅಂತ ಅಷ್ಟೇ. ನೀನು ಯಾವ ರೀತಿ ಒಂದು ನಂಬಿಕೆ ಇಟ್ಟು ನೀನು ಜನಗಳ ಜೊತೆ ಮಾತಾಡ್ತೀಯ, ನಂಬಿಕೆನ ಕ್ರಿಯೇಟ್ ಮಾಡ್ತಿಲ್ಲ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆ ವ್ಯಕ್ತಿ ಕೆಲಸನ ಎಷ್ಟು ಮಟ್ಟಿಗೆ ಚೆನ್ನಾಗಿ ಮಾಡ್ತಾನೋ ಇಲ್ವೋ ಅಂತ. As a subject matter expert, your ideas will have more value and others will look to you for leadership in that area. So obviously ಜನ ನಿನ್ನನ್ನ ಒಂದು ಲೀಡರ್ ತರ ಏನ್ ಮಾಡ್ತಾರೆ ನೋಡ್ತಾ ಹೋಗ್ತಾರೆ. These are the major what you call four different basis or sources of power ಅಂತ. Then ಈ ಪವರ್ ಅಲ್ಲಿ ಇರುವಂತಹ ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನು? ಒಂದು ಡಿಪೆಂಡೆನ್ಸಿ. ದ ಫಂಡಮೆಂಟಲ್ ಆಸ್ಪೆಕ್ಟ್ ಆಫ್ ಪವರ್ ಇಸ್ ಡಿಪೆಂಡೆನ್ಸಿ. A person enjoys power only if he controls the desires of others. Say for example, children who are studying in a college totally depends on their parents for meeting the education expenses. Here children recognize the power of parents. After getting a job and start to earn themselves, parents' power is reduced significantly. ಅಂದ್ರೆ ಅರ್ಥ ಪವರ್ ಅನ್ನೋದು ಸೊ ತುಂಬಾ ಡಿಪೆಂಡಬಿಲಿಟಿ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಅಂದ್ರೆ ನೀವು ಇದರಿಂದ ಆರ್ಗನೈಸೇಷನ್ ಇರಲಿ ಅಥವಾ ನೀವು ಒಂದು ಮನೇಲಿ ಇರಲಿ, ಸೊ ಯಾರೋ ಒಬ್ರ ನಡುವೆ ಏನಾಗಿರುತ್ತೆ ಇನ್ಫ್ಲೂಯೆನ್ಸ್ ಆಗಿರುತ್ತೆ ನಿಮ್ಮ ಒಂದು ಪವರ್ ಅನ್ನೋದು. ದೆನ್ ಸೆಕೆಂಡ್, ಪವರ್ ಇಸ್ ಸ್ಪೆಸಿಫಿಕ್. It means the power can be exercised only by some people, that too under some circumstances. It shows the power cannot be exercised by all the people at all times. The domain of the power is different for different people. This may be higher in some or lower in others. ಇವತ್ತು ಯಾವುದೋ ಒಂದು ಆರ್ಗನೈಸೇಷನ್ಲಿ ಒಬ್ಬ ಸಿಇಒ ತನ್ನ ಮ್ಯಾನೇಜರ್ಗೆ ಇಂಥ ಕೆಲಸ ಮಾಡು, ಹಿಂಗೆ ಮಾಡಿದ್ರೆ ನನಗೆ ಈ ರೀತಿ ಮಾಡ್ತೀನಿ ಅಂತ ಹೇಳ್ತಾನೆ. ಅಲ್ಲಿ ಸಿಇಒ ಮತ್ತೆ ಎಂಪ್ಲಾಯಿ ಅಥವಾ ಮ್ಯಾನೇಜರ್ ನಡುವೆ ನಡೆಯುವಂಥ ಒಂದು ಆಕ್ಟಿವಿಟಿ. ಅದೇ ಇವತ್ತು ನಾನು ಯಾರೋ ಒಬ್ಬ ಫ್ಯಾಕಲ್ಟಿ ಸ್ಟೂಡೆಂಟ್ಸ್ಗಳನ್ನ ನಾನು ಕಂಟ್ರೋಲ್ ಮಾಡೋದಕ್ಕೆ ಕೆಲವೊಂದು ವೇನ ಲೈಕ್ ಸೇ ಫಾರ್ ಎಕ್ಸಾಂಪಲ್ ಕೋಯರ್ಸಿವ್ ಪವರ್ನ ಯೂಸ್ ಮಾಡ್ತೀನಿ. ಸೊ ದಟ್ ಈಸ್ ಆಲ್ಸೋ ಒನ್. ಅಂದರೆ ಅರ್ಥ ಏನಾಗುತ್ತೆ, ಈ ಪವರ್ ಅನ್ನೋದು ಒಂದೊಂದು ವ್ಯಕ್ತಿಯ ನಡುವೆ ಡಿಫ್ರೆಂಟ್ ಆಗಿರುತ್ತೆ, ಎಲ್ಲ ರೀತಿಯಾಗಿ ಸೇಮ್ ಆಗಿ ಇರಲ್ಲ ಅಂತ ಹೇಳ್ತಾರೆ. ದೆನ್ ಥರ್ಡ್, reciprocal relationship. Power relationship in organization is essentially in a reciprocal nature. Power is only enjoyed by top level officers is not correct. In fact, power is enjoyed by all, even though there are differences in the degree and level of power. ಪವರ್ ಅನ್ನೋದ ಬರೀ ಹೈಯರ್ ಲೆವೆಲ್ ಅಥಾರಿಟೀಸೇ ಎಂಜಾಯ್ ಮಾಡ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಎಲ್ಲ ಲೆವೆಲ್ ಆಫ್ ಎಂಪ್ಲಾಯೀಸು ಅಥವಾ ಎಲ್ಲ ಲೆವೆಲ್ ಆಫ್ ಪೀಪಲ್ ಸಹ ಏನ್ ಮಾಡ್ತಾರೆ ಈ ಒಂದು ಪವರ್ ಅನ್ನೋ ಒಂದು ಕಾನ್ಸೆಪ್ಟ್ ನ ಯೂಸ್ ಮಾಡ್ಕೊಂಡೇ ಮಾಡ್ಕೊಳ್ತಾರೆ. ಐದರ್ ಇಟ್ ಮೇ ಬಿ ಇನ್ ದ ಆರ್ಗನೈಸೇಷನ್ ಆರ್ ಇಟ್ ಮೇ ಬಿ ಇನ್ ಸಮ್ ಅದರ್ ಪ್ಲೇಸ್.
A manager uses power by several methods. ಒಬ್ಬ ಮ್ಯಾನೇಜರು ಒಂದು ಆರ್ಗನೈಸೇಷನ್ ಯಾವ್ಯಾವ ವೇಸ್ಗಳ ಮುಖಾಂತರ ಈ ಒಂದು ಪವರ್ನ ಯೂಸ್ ಮಾಡ್ಕೊಳ್ತಾನೆ. ಅಲ್ಟಿಮೇಟ್ಲಿ ಏನೋ ಒಂದು ವರ್ಕ್ ಪರ್ಫಾರ್ಮೆನ್ಸ್ ಆಗಬೇಕು, ಯಾವುದೋ ಒಂದು ವರ್ಕ್ ಕಂಪ್ಲೀಟ್ ಆಗಬೇಕು. ಸೊ ಯಾವ ರೀತಿ ಅವನ ಪವರ್ನ ಯೂಸ್ ಮಾಡ್ತಾನೆ ಅಂತ ಒಂದು ಲೆಜಿಟಿಮೇಟ್ ರಿಕ್ವೆಸ್ಟ್ ಅಂತ. The manager requests that subordinate comply because the subordinate recognizes that the organization has given the manager the right to make the request. Most day-to-day interaction between the manager and subordinate of so usually ಏನಾಗುತ್ತೆ ಕಂಪನೀಸ್ಗಳಲ್ಲಿ ಮ್ಯಾನೇಜರು ಒಂದು ಫಾರ್ಮಲ್ ವೇಲಿ ಏನ್ ಮಾಡ್ತಾನೆ ತನ್ನ ಸಬಾರ್ಡಿನೇಟ್ಸ್ ಆಫ್ ಎಂಪ್ಲಾಯೀಸ್ ಜೊತೆ ರಿಕ್ವೆಸ್ಟ್ ಮಾಡ್ಕೊಳ್ತಾನಲ್ಲ ಒಂದು ಕೆಲಸನ ಅಥವಾ ಒಂದು ವರ್ಕ್ ಅನ್ನ ಮಾಡ್ಕೊಳ್ಳೋದಕ್ಕೆ ದಟ್ ಇಸ್ ವಾಟ್ ವಿ ಕಾಲ್ ಎಸ್ ಲೆಜಿಟಿಮೇಟ್ ರಿಕ್ವೆಸ್ಟ್ ಅಂತ ಕರಿತೀವಿ. Instrumental compliance, it is based on the reinforcement theory of motivation. In this form of exchange, subordinate complies to get the reward the manager controls. Suppose that the manager asks a subordinate to do something outside the range of subordinate's normal duties and still working extra hours. The subordinate complies and as a direct result, reaps prize and a bonus from the manager. Instrumental compliance ಅಂತ ಅಂದ್ರೆ ಏನು? ಇಲ್ಲಿ ನಾನೇನೋ ನಿನಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇಲ್ಲ. ಏನ್ ಮಾಡ್ತೀನಿ ನಾನು ನೋಡಪ್ಪ ಇಷ್ಟು ಕೆಲಸ ಮಾಡಿ ಮುಗಿಸಿ ನಾನು ನಿಮಗೆ ಇಷ್ಟು ಕೆಲಸ ಅಡಿಷನಲ್ ಆಗಿ ಮಾಡಿಕೊಟ್ರೆ ನಾನು ಇಷ್ಟು ನಿಮ್ಗೆ ಅಡಿಷನಲ್ ಬೋನಸ್ ಅಂತ ಕೊಡ್ತೀನಿ. ದಿಸ್ ಇಸ್ ವಾಟ್ ವಿ ಕಾಲ್ as ಇನ್ಸ್ಟ್ರೂಮೆಂಟಲ್ ಕಂಪ್ಲೈನ್ಸ್ ಅಂತ ಕರಿತೀವಿ. ದಟ್ ಇಸ್ ದ ಸೆಕೆಂಡ್ ಮೆಥಡ್ ದಟ್ manager will going to use as a power. Then coercion. A manager is using coercion when he or she suggests or implies that the subordinate will be punished or fired or what if he does not do something. ಸೊ ಎರಡು ಲೆಜಿಟಿಮೇಟ್ ಇನ್ಸ್ಟ್ರೂಮೆಂಟಲ್ ಕಂಪ್ಲೇಂಟ್ಸ್ ಎರಡೂ ನೋಡಿದ್ರೆ ನಿಮ್ಮ ಕೋಯರ್ಷನ್ ಮತ್ತು ಫುಲ್ ಡೆಡ್ ಅಪೋಸಿಟ್. ಏನು ಅಂತ ಅಂದ್ರೆ ಕೋಯರ್ಶಿವ್ ಪವರ್ ಬಂದು ನಾನು ಆಲ್ರೆಡಿ ಹೇಳ್ದಂಗೆ ಇದು ಒಂಥರ ಪನಿಷ್ಮೆಂಟ್ ಥ್ರೆಟ್ಗಳ ಮುಖಾಂತರ ಕೆಲಸನ ಮಾಡಿಸ್ಕೊಳ್ಳೋಂಥದ್ದು. ಸೊ ಕೋಯರ್ಷನ್ ಅಲ್ಲೂ ಅಷ್ಟೇ ಕೆಲವೊಂದು ಥ್ರೆಟ್ನ ಮಾಡುವಂಥದ್ದು, ಕೆಲವೊಂದು ಪನಿಷ್ಮೆಂಟ್ಸ್ಗಳನ್ನ ಕೊಡುವಂಥದ್ದು, ಈ ಒಂದು ಬೇಸ್ ಆಗಿ ಇಟ್ಕೊಂಡು ಏನ್ ಮಾಡ್ತಾರೆ ತನ್ನ ಪವರ್ನ ಯೂಸ್ ಮಾಡ್ಕೊಳ್ತಾರೆ ಅಂತ ಹೇಳ್ತಾರಲ್ಲ. ಸೊ ದಟ್ ಈಸ್ ದ ಅನದರ್ ಪಾಯಿಂಟ್. ದೆನ್ ರ್ಯಾಷನಲ್ ಪರ್ಸ್ಯುಯೇಷನ್ ಅಂತ ಅಂದ್ರೆ ಅರ್ಥ ಏನು? ಇಟ್ ಅಕರ್ಸ್ ವೆನ್ ದ ಮ್ಯಾನೇಜರ್ ಕ್ಯಾನ್ ಕನ್ವಿನ್ಸ್ ದ ಸಬಾರ್ಡಿನೇಟ್ ದರ್ ಕಂಪ್ಲೇಂಟ್ಸ್ ಇಸ್ ಇನ್ ದ ಸಬಾರ್ಡಿನೇಟ್ಸ್ ಬೆಸ್ಟ್ ಇಂಟ್ರೆಸ್ಟ್ ಅಂತ. ಅಂದ್ರೆ ಅರ್ಥ ಇಲ್ಲಿ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಎಂಪ್ಲಾಯಿನ ಇಂಟ್ರೆಸ್ಟ್ ಯಾವ ರೀತಿ ಇದೆ ಆ ಇಂಟ್ರೆಸ್ಟ್ ಬೇಸಿಸ್ ಮೇಲೆ ಏನ್ ಮಾಡ್ತಾನೆ ಮ್ಯಾನೇಜರು ವರ್ಕ್ ಅನ್ನ ಅಲಾಟ್ ಮಾಡಿ ವರ್ಕ್ ಅನ್ನ ತಗೊಳ್ತಾನೆ. ದಟ್ ಈಸ್ ವಾಟ್ ವಿ ಕಾಲ್ as ರ್ಯಾಷನಲ್ ಪರ್ಸ್ಯುಯೇಷನ್ ಅಂತ. Personal identification. A manager who recognizes that he has referent power over a subordinate can shape the behavior of the sub by engaging in desired behaviors. The manager consciously becomes a model for the subordinate and exploits the personal identification. Sometimes the manager can induce to do something consistent with a set of higher ideals or values through inspirational appeal. ಕೆಲವೊಂದ್ಸಲಿ ಏನ್ ಮಾಡ್ತಾರೆ ಮ್ಯಾನೇಜರ್ಸ್ಗಳು ಒಬ್ಬ ವ್ಯಕ್ತಿಯ ಪರ್ಸನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನ ಬೇಸ್ ಆಗಿ ಇಟ್ಕೊಂಡು ಮೋಟಿವೇಟ್ ಮಾಡ್ತಾ 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 ಅವನಿಂದ ಏನ್ ಮಾಡ್ತಾರೆ ಕೆಲಸನ ತಗೊಳ್ಳೋವಂಥದ್ದು ಅಥವಾ ಅವನನ್ನ ಇನ್ಸ್ಪೈರ್ ಮಾಡ್ತಾ ನಿಮ್ ಕೈಲಾಗುತ್ತೆ ಮಾಡಿ, ನೀವು ತುಂಬಾ ಎಫಿಷಿಯಂಟ್ ಇದ್ದೀರಾ, ಇಂಥ ಕೆಲಸ ಎಲ್ಲ ನೀವು ಮಾಡಲ್ಲ ಅಂತೆಲ್ಲ ಈ ತರ ಒಂದು ಮೋಟಿವೇಟೆಡ್ ಸ್ಪೀಚಸ್ಗಳನ್ನ ಕೊಟ್ಟು ಕೊಟ್ಟು ಏನ್ ಮಾಡ್ತಾರೆ ಕೆಲಸನ ಮಾಡಿಸ್ಕೊಳ್ಳೋವಂಥದ್ದು. ಅಂಡ್ ದ ನೆಕ್ಸ್ಟ್ ಒನ್ ಇಸ್ ಇನ್ಫಾರ್ಮೇಶನ್ ಡಿಸ್ಟಾರ್ಷನ್ ಅಂತ. ದ ಮ್ಯಾನೇಜರ್ ವಿಥೋಲ್ಡ್ಸ್ ಆರ್ ಡಿಸ್ಟಾರ್ಟ್ಸ್ ಇನ್ಫಾರ್ಮೇಶನ್ ಟು ಇನ್ಫ್ಲುಯೆನ್ಸ್ ಸಬಾರ್ಡಿನೇಟ್ಸ್ ಬಿಹೇವಿಯರ್. ಫಾರ್ ಎಕ್ಸಾಂಪಲ್, if a manager has agreed to allow everyone to participate in choosing a new group member, but subsequently finds one individual whom he really prefers, he might withhold some of the credentials of other qualified applicant so that the desired member is selected. This use of power is dangerous. It may be unethical, and if the subordinates find out the manager has deliberately misled them, they will lose their confidence in the manager. ಇಷ್ಟು ಮೆಥಡ್ಗಳಲ್ಲಿ ಕೋಯರ್ಷನ್ ಅನ್ನೋದು ಎಷ್ಟು ಡೇಂಜರಸ್ಸು ಅಷ್ಟೇ ಡೇಂಜರಸ್ಸು ನಿಮ್ಮ ಈ ಇನ್ಫಾರ್ಮೇಶನ್ ಡಿಸ್ಟಾರ್ಷನ್ ಅಂತ. ಯಾಕೆ ಇದು ಇನ್ಫಾರ್ಮೇಶನ್ ಡಿಸ್ಟಾರ್ಷನ್ ಅಂತ? ಸೇ ಫಾರ್ ಎಕ್ಸಾಂಪಲ್ ದೇರ್ ಆರ್ 2-3 ಎಂಪ್ಲಾಯೀಸ್, ಎ ಬಿ ಸಿ 3 ಎಂಪ್ಲಾಯೀಸ್ಗಳಿದ್ದಾರೆ ಒಂದು ಆರ್ಗನೈಸೇಷನ್ ಅಲ್ಲಿ. ನಾನು ಕೆಲಸ ಮಾಡಿಸ್ಕೋಬೇಕಾದಾಗ ಏನ್ ಮಾಡ್ತೀನಿ, ಬಿ ಮತ್ತೆ ಸಿ ನ ತೆಗೆದುಬಿಟ್ಟು ಅಥವಾ ನಾನು ಅವನನ್ನ ಚೆನ್ನಾಗಿ ಕೆಲಸ ಮಾಡಲ್ಲ ಅವನು ಅಂತ ಒಂದು ಹೇಳ್ತಾ ನೀನ್ ಚೆನ್ನಾಗಿ ಕೆಲಸ ಮಾಡ್ತೀಯ ಅಂತ ಹೇಳಿ ಎ ಹತ್ರ ಕೆಲಸ ಮಾಡಿಸ್ಕೊಳ್ಳೋದು. ಅಂದ್ರೆ ಅರ್ಥ ಏನು? ಬಿ ಮತ್ತೆ ಸಿ ನೀವಿಬ್ರಿದ್ರಲ್ಲ, ನೀವು ಸರಿ ಕೆಲಸ ಮಾಡಲ್ಲ, ಸೊ ನಿಮ್ಗೆ ಕೆಲಸ ಎಲ್ಲ ಮಾಡೋದಕ್ಕೆ ಬರಲ್ಲ, ನೀವೇನ್ ಮಾಡಿ, ಸೊ ನಿಮ್ಗಿಂತ ಏನೇ ಚೆನ್ನಾಗಿ ಮಾಡ್ತಾನೆ. ಈವನ್ ದೋ ಬಿ ಮತ್ತೆ ಸಿಗೆ ಆ ಕೆಲಸ ಮಾಡೋದಕ್ಕೆ ಕೇಪಬಿಲಿಟಿ ಇದ್ರೂ ನಾನೇನ್ ಮಾಡ್ತೀನಿ, ಅವರಿಬ್ರಿಗೆ ಚೆನ್ನಾಗಿ ಕೆಲಸ ಮಾಡಕ್ ಬರಲ್ಲ ಅಂತ ಏನ್ ಮಾಡ್ತೀನಿ, ನಾನು ಏನ್ ಮಾಡ್ತೀನಿ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದೀನಿ. ಇದ್ರ ಮುಖಾಂತರನು ಏನ್ ಮಾಡೋದಿದೆ, ಕೆಲಸ ಮಾಡಲ್ಲ ಸರಿನೂ ಕೆಲಸನ ಮಾಡಿಸ್ಕೊಳ್ಳುವಂತ ಒಂದು ಆಕ್ಟಿವಿಟಿಗೆ ಇನ್ವಾಲ್ವ್ ಆಗ್ತಾರಲ್ಲ. ಸೊ ದಿಸ್ ಇಸ್ ವಾಟ್ ವಿ ಕಾಲ್ as ಇನ್ಫಾರ್ಮೇಶನ್ ಡಿಸ್ಟಾರ್ಷನ್. ಇಷ್ಟು ಏನು 6 ಮೆಥಡ್ಗಳನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರೆ ಮ್ಯಾನೇಜರ್ಸ್ ಅಥವಾ ಲೀಡರ್ಸ್ ಪವರ್ನ ಎಸ್ಟಾಬ್ಲಿಷ್ ಮಾಡ್ತಾರೆ.
ಇಷ್ಟು ಬಂದು ಏನು ಈ ಪವರ್ಗೆ ಸಂಬಂಧಪಟ್ಟಂಗೆ ಇಲ್ಲಿ ಪವರ್ ಅನ್ನೋ ಕಾನ್ಸೆಪ್ಟ್ ಮಾತಾಡೋದು ಏನು, ಯಾವ ರೀತಿ ಒಬ್ಬ ಮ್ಯಾನೇಜರು ಅಥವಾ ಒಬ್ಬ ಲೀಡರು ತನ್ನ ಒಂದು ಬಿಹೇವಿಯರ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಒಬ್ಬ ವ್ಯಕ್ತಿಯಿಂದ ಕೆಲಸನ ಮಾಡಿಸ್ಕೊಳ್ತಾನೆ, ಹೌ ಹಿ ಈಸ್ ಇನ್ಫ್ಲೂಯೆನ್ಸ್ ಇನ್ ಟೇಕಿಂಗ್ ವರ್ಕ್ ಫ್ರಮ್ ದ ಎಂಪ್ಲಾಯೀಸ್ ಅಂತ. ಇದಾದ್ಮೇಲೆ ಒಂದು ಮೇಜರ್ ಕಾನ್ಸೆಪ್ಟ್ ನಿಮ್ಮ ಒಂದು ಆರ್ಗನೈಸೇಷನ್ ಬಿಹೇವಿಯರ್ನ ಲಾಸ್ಟ್ ಕಾನ್ಸೆಪ್ಟ್ ಆಗಿ ಇಟ್ಟಿರೋದು ನಿಮ್ಮ ಪಾಲಿಟಿಕ್ಸ್ ಇನ್ ಆರ್ಗನೈಸೇಷನ್ ಅಂತ. I don't know, ನಿಮಗೆ ಒಂದು ಪರ್ಟಿಕ್ಯುಲರ್ ಏರಿಯಾ ಅಥವಾ ಒಂದು ಪರ್ಟಿಕ್ಯುಲರ್ ಪ್ಲೇಸಸ್ಗಳಲ್ಲೂ ಈ ಒಂದು ಕಾನ್ಸೆಪ್ಟ್ನ ನೀವು ನೋಡ್ತಾನೆ ಇರ್ತೀರಾ, ಪಾಲಿಟಿಕ್ಸ್ ಅಂತ. ಸೊ ಯಾವ ರೀತಿ ಪಾಲಿಟಿಕ್ಸ್ ಮಾಡ್ತಿದ್ದಾರೆ, ಯಾವ ರೀತಿ ಒಂದು ಏರಿಯಾಗಳಲ್ಲಿ ಪಾಲಿಟಿಕ್ಸ್ ನಡೀತಾ ಇದೆ, ಸೇಮ್ ನೀವು ಯಾವ ರೀತಿ ಒಂದು ಪೊಲಿಟಿಕಲ್ ಸಿಸ್ಟಮ್ ಬಗ್ಗೆ ಮಾತಾಡ್ತೀರಾ ಅದೇ ಪೊಲಿಟಿಕಲ್ ಸಿಸ್ಟಮು ಸಹ ಆರ್ಗನೈಸೇಷನ್ಸ್ಗಳಲ್ಲಿ ಇರುತ್ತೆ. Let us see what I exactly mean by politics. Politics refers to the structure and process of the use of authority and power to effect definition of goals, direction, and other major parameters of the organization. Decisions are not made in a rational or formal way, but rather through compromise, accommodation, and bargaining. ಕೆಲವೊಂದ್ಸಲಿ ಆರ್ಗನೈಸೇಷನ್ ಅಲ್ಲಿ ಏನಾಗುತ್ತೆ, ಕೆಲವೊಂದು ಪವರ್ನ ಯೂಸ್ ಮಾಡಿಕೊಂಡು ಕೆಲಸನ ಅಥವಾ ಒಂದು ಪ್ರೋಸೆಸ್ನ ಕಂಪ್ಲೀಟ್ ಮಾಡಿಸ್ಕೊಳ್ಳುವಂಥದ್ದು. ಅಂದ್ರೆ ಅರ್ಥ ಏನೋ ಒಂದು ಆಬ್ಜೆಕ್ಟಿವ್ನ ಅಚೀವ್ ಮಾಡೋದಕ್ಕೋಸ್ಕರ ನಾನು ಕೆಲವೊಂದು ಪ್ಯಾರಾಮೀಟರ್ಸ್ಗಳು ಅಥವಾ ಕೆಲವೊಂದು ಫ್ಯಾಕ್ಟರ್ಸ್ಗಳನ್ನ ಯೂಸ್ ಮಾಡ್ಕೊಂಡು ಏನು ಮಾಡ್ತೀನಿ, ನಾನು ಆ ಕೆಲಸನ ಮಾಡಿಸ್ಕೊಳ್ಳೋದಿದೆಯಲ್ಲ, ದಟ್ ಈಸ್ ವಾಟ್ ವಿ ಕಾಲ್ ಆಸ್ ಪಾಲಿಟಿಕ್ಸ್ ಅಂತ. Stephen P. Robbins defines political behavior in organized those activities that are not required as a part of one's formal role in the organization. ಒಬ್ಬ ವ್ಯಕ್ತಿಯ ಒಂದು ರೋಲ್ ಇಂದ ಡಿಫೈನ್ ಮಾಡೋದಲ್ಲ ಅದು, ಬಟ್ ದಟ್ ಇನ್ಫ್ಲೂಯೆನ್ಸ್ ಆರ್ ಅಟೆಂಪ್ಟ್ ಟು ಇನ್ಫ್ಲೂಯೆನ್ಸ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜ್ ವಿತ್ ಇನ್ ದ ಆರ್ಗನೈಸೇಷನ್. ಅಂದ್ರೆ ಅರ್ಥ ಏನು, ಇವತ್ತು ನಾನು ಈ ಕೆಲಸ ಮಾಡಿ ಅಂತ ಹೇಳಿದಾಗ ಸೊ ನಿಮಗೆ ಆ ಕೆಲಸ ಮಾಡೋದ್ರಿಂದ ನಮಗೆ ಎಷ್ಟು ಅಡ್ವಾಂಟೇಜ್ ಆಗುತ್ತೆ ಅನ್ನೋದ್ರ ಮೇಲೆ ಏನು ಮಾಡ್ತೀರಾ, ಆ ಕೆಲಸನ ಮಾಡಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ತೀರಾ. ದಿಸ್ ಇಸ್ ವಾಟ್ ವಿ ಕಾಲ್ಡ್ ಆಸ್ ಅ ಪಾಲಿಟಿಕ್ಸ್ ಇನ್ ದ ಆರ್ಗನೈಸೇಷನ್. ಕಾಮನ್ ಪಾಲಿಟಿಕ್ಸ್ ಬಿಹೇವಿಯರ್ ಇಸ್ ಯಾವ್ದು? ಒಂದು ಇಂಡ್ಯೂಸ್ಮೆಂಟ್. It occurs when a manager offers to give something to someone else in return for that individual support. I think ಇದನ್ನ ನಾವು ಯೂಶುವಲಿ ನೋಡ್ತಾ ಇರ್ತೀವಿ. ಕೆಲವೊಂದು ಗಾಡಿ ಓಡಿಸ್ತಿರ್ತೀರಾ, ಎಲ್ಲ ಡಾಕ್ಯುಮೆಂಟ್ಸ್ ಇರಲ್ಲ, ಯಾರೋ ಒಬ್ಬ ಟ್ರಾಫಿಕ್ ಪೊಲೀಸ್ ಇಟ್ಕೊಳ್ತಾನೆ, ಸೊ ಡಿ ಎಲ್ ತೋರಿಸು ಅಂತ ಹೇಳ್ತಾನೆ, ಅದಾದ್ಮೇಲೆ ನಿಮ್ಮ ಹತ್ರ ಇರಲ್ಲ, ಒಂದು ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಸರಿ ಆಯ್ತು. ಸಿ ಇಲ್ಲೇನಾಗ್ತಾ ಇದೆ, ದ ಮ್ಯಾನೇಜರ್ ಆಫರ್ಸ್ ಟು ಗಿವ್ ಸಮಥಿಂಗ್ ಟು ಸಮ್ವನ್ ಎಲ್ಸ್ ಟು ಇನ್ ರಿಟರ್ನ್ ಫಾರ್ ದ ಇಂಡಿವಿಜುವಲ್ ಸಪೋರ್ಟ್. ಅಂದ್ರೆ ಅರ್ಥ ಏನು, ಆರ್ಗನೈಸೇಷನ್ ಅಲ್ಲಿ ಒಬ್ಬ ವ್ಯಕ್ತಿ ತನ್ನ ಕೆಲಸ ಮಾಡೋದಕ್ಕೆ ಯಾವುದೋ ಒಂದು ಇಂಡೈರೆಕ್ಟ್ ಆಗಿ ಏನು ಮಾಡ್ತಾ ಹೋಗ್ತಾನೆ, ಸಪೋರ್ಟ್ ಮಾಡ್ತಾ ಹೋಗೋದಿಲ್ಲ. ದಟ್ ಈಸ್ ವಾಟ್ ವಿ ಕಾಲ್ ಆಸ್ ಇಂಡ್ಯೂಸ್ಮೆಂಟ್. ಫಾರ್ ಎಕ್ಸಾಂಪಲ್, a product manager might suggest to another product manager that he will put in a good word with the boss if he supports a new marketing plan that he has developed. ಯೂಶಲಿ ಇದು ನಡೀತಾ ಇರುತ್ತೆ ಆರ್ಗನೈಸೇಷನ್ ಅಲ್ಲಿ. ಸೊ ಯಾರೋ ಒಬ್ರು ಇಬ್ರು ಎಂಪ್ಲಾಯೀಸ್ ಇರ್ತಾರೆ, ಒಬ್ಬ ಎಂಪ್ಲಾಯಿ ಬಿ ಎಂಪ್ಲಾಯಿ ಅಂತ ಹೇಳ್ತಾರೆ, ನನಗೆ ಇದೊಂಚೂರು ಕೆಲಸ ಮಾಡಿಕೊಡು, ನಾನು ನಿನ್ನನ್ನು ಈ ಒಂದು ಪೊಸಿಷನ್ ಕರ್ಕೊಂಡು ಹೋಗ್ತೀನಿ, ಅಥವಾ ನಿನಗೆ ಬಾಸ್ ಮುಂದೆ ನಿನ್ನ ತುಂಬ ಚೆನ್ನಾಗಿ ಹೊಗಳಿಸ್ತೀನಿ, ಅಥವಾ ನೆಕ್ಸ್ಟ್ ಟೈಮ್ ಇನ್ಕ್ರಿಮೆಂಟ್ ಜಾಸ್ತಿ ಕೊಡಿಸ್ತೀನಿ. ಸೊ ಈ ಥರ ಒಂದು ಆಕ್ಟಿವಿಟಿ ಇದೆಯಲ್ಲ, ದಿಸ್ ಇಸ್ ವಾಟ್ ವಿ ಕಾಲ್ ಅಸ್ ಇಂಡ್ಯೂಸ್ಮೆಂಟ್ ಅಂತ ಕರಿತೀವಿ. ದೆನ್ ಪರ್ಸ್ಯುಯೇಷನ್. ಇಟ್ ಮೀನ್ಸ್ ಆನ್ ಬೋತ್ ಎಮೋಷನ್ ಅಂಡ್ ಲಾಜಿಕ್. An operations manager wants to construct a new plant on a certain site, might persuade others to support his goal on grounds that are objective and logical as well as subjective and personal. For instance, when one board member attempted to remove him from this position, he worked behind the scenes to persuade the majority of the board members to allow him to stay on. ಅಂದ್ರೆ ಅರ್ಥ, ಯಾವುದೋ ಒಬ್ಬ ವ್ಯಕ್ತಿನ ನಾನು ಆಕೆ ಜಾಗದಿಂದ ತೆಗಿಬೇಕು ಅಂತ ಅಂದ್ರೆ ಹಿಂದೆ ಇರೋ ಯಾರೋ ಒಂದು 10 ಜನ ಸೀನಿಯರ್ ಅಥಾರಿಟೀಸ್ಗಳು ಏನಾಗಿರ್ತಾರೆ, ಇನ್ಫ್ಲೂಯೆನ್ಸ್ ಆಗಿರ್ತಾರೆ, ಅವನನ್ನ ಆ ಜಾಗದಿಂದ ತೆಗೆದು ಹಾಕಬೇಕು ಅಂತ. ದಟ್ ಈಸ್ ವಾಟ್ ವಿ ಕಾಲ್ಡ್ ಅಸ್ ಸೆಕೆಂಡ್ ಪಾಯಿಂಟ್, ವಾಟ್ ವಿ ಕಾಲ್ಡ್ ಅಸ್ ಪರ್ಸುಯೇಷನ್. ದೆನ್ third one is creation of an obligation. A third political behavior involves the creation of an obligation. ಒಂಥರ ಲಂಚ ಕೊಡೋ ಥರ. One manager might support a recommendation made by another manager for a new advertising campaign. Although he might really have no option on the new campaign, he might think that by going along he is incurring a debt from the other manager and will be able to call in the debt when he wants to get something done and needs additional support. That is what, you know. So
ಕೆಲವೊಂದ್ಸಲಿ ಇನ್ನೊಬ್ಬ ವ್ಯಕ್ತಿನ ಇನ್ಫ್ಲೂಯೆನ್ಸ್ ಆಗಿ ಇಟ್ಕೊಂಡು ಏನ್ ಮಾಡ್ಕೊಳ್ಳೋದು ಕೆಲವೊಂದು ಕೆಲ್ಸಗಳನ್ನ ಮಾಡಿಸ್ಕೊಳ್ಳೋದು. ಸೊ ದಟ್ ಈಸ್ ವಾಟ್ ವಿ ಕಾಲ್ ಅಸ್ ಇಂಥದ್ದನ್ನ ನೀನು ಕೊಡ್ತೀನಿ ಇಂಥ ಕೆಲಸ ಮಾಡ್ಕೊಡು ನನಗೆ. ಸೊ ಇವ್ರ ನಡುವೆ ಮ್ಯಾಚ್ ಅಪ್ ಆಗೋದಿಲ್ಲ. ದಟ್ ಇಸ್ ವಾಟ್ ವಿ ಕಾಲ್ ಅಸ್ ಕ್ರಿಯೇಷನ್ ಆಫ್ ಅನ್ ಅಪ್ಲಿಕೇಶನ್. Fourth, coercion. It is use of force to get one's way. For example, a manager may threaten to withhold supports, rewards, and other resources as a way to influence someone else. ಅಂದ್ರೆ ಅರ್ಥ ಏನು? ನೀನೇನಾದ್ರೂ ಈ ಕೆಲಸ ಮಾಡಲಿಲ್ಲ ಅಂತಂದ್ರೆ ನಾನು ನಿಮಗೆ ಈ ಸಲಿಂದ ನಿನ್ನ ಬೋನಸಸ್ನ ಕಟ್ ಮಾಡ್ತೀನಿ, 10% ರೆಡ್ಯೂಸ್ ಮಾಡಿಸ್ತೀನಿ, 5% ರೆಡ್ಯೂಸ್ ಮಾಡ್ತೀನಿ. ಈ ಥರ ಒಂದು ಥ್ರೆಟ್ ವೇ ಮುಖಾಂತರ ಏನು ಮಾಡೋದು ಈ ಕೆಲಸ ಮಾಡಿಸ್ಕೊಳ್ಳೋದಿಲ್ಲ. ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಕೋಯರ್ಷನ್. ಈ ಒಂದು ಪಾಲಿಟಿಕ್ಸ್ನ ಮ್ಯಾನೇಜ್ ಮಾಡೋ ರೀತಿ ಹೇಗೆ? ವಾಟ್ ಆರ್ ದ ಪಾಸಿಬಲ್ ಸ್ಟೆಪ್ಸ್ ಟೀಮ್ ಮ್ಯಾನೇಜರ್ ಕ್ಯಾನ್ ಟೇಕ್ ಟು ಮ್ಯಾನೇಜ್ ದೀಸ್ ಆರ್ಗನೈಸೇಷನ್ ಪಾಲಿಟಿಕ್ಸ್ ಅಂಡ್ ಇಂಪ್ರೂವ್ ನಾಲೆಡ್ಜ್ ಮ್ಯಾನೇಜ್ಮೆಂಟ್ ಇನ್ ಗ್ಲೋಬಲಿ ಡಿಸ್ಟ್ರಿಬ್ಯೂಟೆಡ್ ಟೀಮ್ಸ್? There are certain approaches. First, instead of aiming at reducing organizational politics, managers need to focus on the activities that create a healthy political environment in order to improve knowledge flow and organization. ಈ ತರ ಒಂದು ಇಂಡೈರೆಕ್ಟ್ ಆಗಿ ಕೆಲವೊಂದು ಕೆಲಸ ಮಾಡಿಸ್ಕೊಳ್ಳೋದು, ಒಂದು ಅನ್ಎಥಿಕಲ್ ಬಿಹೇವಿಯರ್ನ ಇಂಟ್ರಡ್ಯೂಸ್ ಮಾಡೋದ್ರ ಬದಲು, ಸೊ ಟ್ರೈ ಟು ಫೋಕಸ್ ಆನ್ ಆ ಕ್ರಿಯೇಷನ್ ಆಫ್ ಹೆಲ್ತಿ ಪೊಲಿಟಿಕಲ್ ಎನ್ವಿರಾನ್ಮೆಂಟ್. ಒಂದು ಹೆಲ್ತಿ ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡ್ಕೊಳ್ಳೋದ್ರಲ್ಲಿ ಸೊ ನೀವು ಮುಂದೆ ಹೋಗಿ ಅಂತ ಹೇಳ್ತಾರೆ. ದಿಸ್ ಮೀನ್ಸ್ ಗೆಟಿಂಗ್ ಎಂಪ್ಲಾಯೀಸ್ ಟು ಸ್ಪೀಕ್ ಔಟ್ ಅಂಡ್ ಎಕ್ಸ್ಪೋಸ್ ಟ್ರಬಲ್ಸಮ್ ಇಶ್ಯೂಸ್, ವೆಂಟ್ ದೇರ್ ಫ್ರಸ್ಟ್ರೇಷನ್ ಅಂಡ್ ಎಂಗೇಜ್ ವಿತ್ ಅದರ್ಸ್ ಇನ್ ಅನ್ ಓಪನ್ ಅಂಡ್ ಟ್ರಾನ್ಸ್ಪರೆಂಟ್ ಮ್ಯಾನರ್. ಕೆಲವೊಂದ್ಸಲ ಏನಾಗುತ್ತೆ, ಏನು ಚೆನ್ನಾಗಿ ಕೆಲಸ ಮಾಡ್ತಾನೆ ಬಟ್ ಅದರ ರೆಕಗ್ನಿಷನ್ ಮಾತ್ರ ಬಿ ಅವನಿಗೆ ಚೆನ್ನಾಗಿ ಸಿಗ್ತಾ ಇರುತ್ತೆ. ಇಂಥ ಟೈಮಲ್ಲಿ ಏನು ಮಾಡಬೇಕು? ಯು ಶುಡ್ ಓಪನ್ ಅಪ್, ಹೇಳ್ಬೇಕು, ಇಂಥ ಕೆಲಸ ಎಲ್ಲ ನಾನು ಮಾಡಿದ್ದೀನಿ ಬಟ್ ಯು ಆರ್ ನಾಟ್ ಗಿವಿಂಗ್ ರೆಕಗ್ನಿಷನ್ ಫಾರ್ ಮೀ ಬಟ್ ಯು ಆರ್ ಗಿವಿಂಗ್ ಟು ದಟ್ ಪರ್ಟಿಕ್ಯುಲರ್ ಪರ್ಸನ್ ಅಂತ. ಈ ತರ ಓಪನ್ನೆಸ್ ಇದೆಯಲ್ಲ, ಸೊ ದಟ್ ಈಸ್ ವೇರ್ ಈ ಒಂದು ಪಾಲಿಟಿಕ್ಸ್ ಅನ್ನೋದು ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ. Furthermore, alongside cultural managers, companies should consider appointing alignment managers, people with political competencies and connections who can push ideas forward, steer organization change initiative, and ensure wider support without triggering resistance. ಕೆಲವೊಂದ್ಸಲಿ ಏನಾಗುತ್ತೆ, ನನ್ನ ಐಡಿಯಾ ಏನೋ ಒಂದಿರುತ್ತೆ, ಅದನ್ನ ನಾನು ಇನ್ನೊಬ್ಬರಿಗೆ ಯಾರಿಗೋ ಹೇಳ್ಕೊಡ್ತೀನಿ, ಅವನೇನ್ ಮಾಡ್ತಾನೆ ಈ ಐಡಿಯಾ ತಗೊಂಡು ನಾನ್ ಮಾಡಿದೆ ಅಂತ ಹೇಳ್ಕೊಳೋದಿಲ್ಲ. ಇಂಥ ಒಂದು ವಿಚಾರಗಳು ಏನಾಗುತ್ತೆ ಅವಾಯ್ಡ್ ಆಗುತ್ತೆ ಅಂತ ಹೇಳ್ತಾರೆ. ಸೆಕೆಂಡ್ ಪಾಯಿಂಟ್, managers need to be consistent in the way they support behavior and align interest, goals, and responsibility among the members in globally distributed teams in order to increase their motivation to share and disseminate the knowledge. ಯೂಶಲಿ ಏನಾಗುತ್ತೆ ಆರ್ಗನೈಸೇಷನ್ಸ್ಗಳಲ್ಲಿ ಮ್ಯಾನೇಜರ್ಸ್ಗಳು ಬರೀ ಅವ್ರ ಪಾಯಿಂಟ್ ಆಫ್ ವ್ಯೂನ ಮಾತ್ರ ಯೋಚನೆ ಮಾಡ್ತಾರೆ. ದೇ ವಿಲ್ ನಾಟ್ ಗೋ ಟು ಥಿಂಕ್ ಇನ್ ಪಾಯಿಂಟ್ ಆಫ್ ವ್ಯೂ ಆಫ್ ದ ಎಂಪ್ಲಾಯೀಸ್. ಬಟ್ ಆಸ್ ಅ ಮ್ಯಾನೇಜರ್ ವಾಟ್ ಹಿ ಹ್ಯಾಸ್ ಟು ಡೂ, ಹಿ ಹ್ಯಾಸ್ ಟು ಥಿಂಕ್ ಇನ್ ಈಚ್ ಅಂಡ್ ಎವ್ರಿ ಎಂಪ್ಲಾಯಿ ಪರ್ಸ್ಪೆಕ್ಟಿವ್. ಒಬ್ಬೊಬ್ಬ ಎಂಪ್ಲಾಯಿ ಯಾವ ರೀತಿ ಇದ್ದಾನೆ, ಯಾವ ರೀತಿ ವರ್ಕ್ ಮಾಡ್ತಾನೆ, ಅವ್ನ ನಾಲೆಡ್ಜ್ ಏನು, ಅವ್ನ ಸ್ಕಿಲ್ ಏನು, ಹ್ಯಾಬಿಟ್ ಏನು, ಬಿಹೇವಿಯರ್ ಏನು, ಆಟಿಟ್ಯೂಡ್ ಏನು, ಈ ಎಲ್ಲಾ ವಿಚಾರಗಳನ್ನು ತಿಳ್ಕೊಂಡಾಗ ಏನಾಗುತ್ತೆ, ಆಬ್ವಿಯಸ್ಲಿ ಆಸ್ ಅ ಮ್ಯಾನೇಜರ್ಗೆ ಅವನ ಹತ್ರ ಏನೋ ಒಂದು ಕ್ರಿಯೇಟಿವ್ ಐಡಿಯಾಸ್ಗಳಿದೆ ಅನ್ನೋದೆಲ್ಲ ಏನಾಗ್ತಾ ಹೋಗುತ್ತೆ, ತಿಳಿತಾ ಹೋಗುತ್ತೆ. ಸೊ ಈ ತರ ಆದಾಗ ಏನಾಗುತ್ತೆ, ಯಾವುದೇ ರೀತಿಯಾದಂಥ ಈ ಒಂದು ಕೋಯರ್ಷನ್ ಆಕ್ಟಿವಿಟೀಸ್ ಆಗಿರ್ಬೋದು ಅಥವಾ ಇಂಡ್ಯೂಸ್ಮೆಂಟು ಅಥವಾ ಪರ್ಸುಯೇಷನ್, ಈ ಒಂದು ಕಾನ್ಸೆಪ್ಟ್ಸ್ಗಳೇ ಏನಾಗಲ್ಲ, ಸೊ ಬರಲ್ಲ. ಸೊ ದಟ್ ಈಸ್ ವಾಟ್ ಆಸ್ ಅ ಮ್ಯಾನೇಜರ್ ಹ್ಯಾಸ್ ಟು do. Finally, global teams need to renew and renegotiate norms and work habits on an ongoing basis. And not only at the beginning of the project, engaging in actions in diffuse tension and power struggles should be continuous and not in one-off activity. ಸೊ ಆರ್ಗನೈಸೇಷನ್ ಅಲ್ಲಿ ಏನ್ ಮಾಡ್ಬೇಕಾಗತ್ತೆ, ಟೈಮ್ ಟು ಟೈಮ್ ಏನ್ ಮಾಡಬೇಕು, ಒಂದು ಓವರ್ ಆಲ್ ವರ್ಕ್ ಪ್ರೋಸೆಸ್ನ ಸೊ ದೇ ನೀಡ್ ಟು ರಿನ್ಯೂ ಇಟ್, ದೇ ನೀಡ್ ಟು ಅಪ್ಡೇಟ್ ಇಟ್. ಮಾಡಿದಾಗ ಏನಾಗ್ತಾ ಹೋಗುತ್ತೆ, ಸೊ ಒಬ್ಬೊಬ್ಬನ ಒಂದು ಬಿಹೇವಿಯರು, ಒಬ್ಬೊಬ್ಬನ ಆಟಿಟ್ಯೂಡ್ ಏನಾಗ್ತಾ ಹೋಗುತ್ತೆ, ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಸೊ ಹಾಗಿದ್ದಾಗ ಏನಾಗುತ್ತೆ, ಒಂದು ಫ್ರೆಶರ್ಸ್ ಅನ್ನೋದು ಏನಾಗ್ತಾ ಹೋಗುತ್ತೆ, ಆ ಒಂದು ಪರ್ಟಿಕ್ಯುಲರ್ ಆರ್ಗನೈಸೇಷನ್ ಅಲ್ಲಿ ಬಿಲ್ಡ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ದಟ್ ಈಸ್ ವಾಟ್ ದ ಅನದರ್ ಪಾಯಿಂಟ್. So presently, companies tend to devise elaborate training programs and invest in creating cultural and technical compatibility among dispersed teams at the inception and during the early stages of an offshore or an outsourced project. I think ಸೊ ನೀವು ಕೆಲವೊಂದು ಸ್ಟಾರ್ಟಪ್ಸ್ಗಳನ್ನ ಅಬ್ಸರ್ವ್ ಮಾಡಿರ್ಬೋದು. ಸಮಥಿಂಗ್ ಲೈಕ್ ನಿಮ್ಮ ವಾಟ್ಸಪ್ಪು ಅಥವಾ ನಿಮ್ಮ ಫೇಸ್ಬುಕ್ಕು, ಈ ಎಲ್ಲ ಕ್ರಿಯೇಟ್ ಮಾಡಿರೋಂತಹ ಯಾರು ಫೌಂಡರ್ಸ್ಗಳು ಇರ್ತಾರಲ್ಲ, ಇವರೆಲ್ಲ ಯಾವುದೋ ಒಂದು ಕಂಪ್ನಿಲಿ ಆಲ್ರೆಡಿ ವರ್ಕ್ ಮಾಡ್ತಿರೋರೇ ಈ ಥರ ಇವಾಗ ಇಷ್ಟೊಂದು ದೊಡ್ಡ ಸ್ಟಾರ್ಟಪ್ಸ್ಗಳನ್ನ ಮಾಡ್ಕೊಂಡಿರೋವಂಥದ್ದು. ಬಟ್ ಈ ಐಡಿಯಾಸ್ಗಳನ್ನ ಲಾಂಚ್ ಮಾಡೋದಕ್ಕೆ ಅಲ್ಲೇ ಅವಕಾಶ ಕೊಟ್ಟಿದ್ದಿದ್ರೆ, ಅವ್ರು ಎಲ್ಲಿ ಮೊದಲು ಕಂಪ್ನಿ ವರ್ಕ್ ಮಾಡ್ತಿದ್ರು, ಆಬ್ವಿಯಸ್ಲಿ ಆ ಕಂಪ್ನಿನೂ ಗ್ರೋ ಆಗೋದ್ರ ಜೊತೆಗೆ ಈ ವ್ಯಕ್ತಿನೂ ಗ್ರೋ ಆಗ್ತಾ ಇದ್ದ. ಯಾವಾಗ ಈ ಫೌಂಡರ್ಸ್ ಯಾರು ಇವಾಗ ಇದಾರಲ್ಲ ಅವರಿಗೆ ಅಲ್ಲಿ ಆಪರ್ಚುನಿಟೀಸ್ಗಳು ಸಿಗದೇ ಇದ್ದಾಗ
So what they did, they come out from that particular organization, they started a new business. So ಈ ತರ ಒಂದು ಪ್ರಾಬ್ಲಮ್ಸ್ಗಳನ್ನ ಅವಾಯ್ಡ್ ಮಾಡ್ಬೋದು ಯಾವಾಗ. ಸೊ ವೆನ್ ಯು ಗಿವ್ more freedom to the employees, or if you give more transparency in the organization, so these are all the creative things will going to come up in the organization. So these points which are related to what we call as politics. I think in the today's session I've covered both power and then the politics. I think you may expect what you call 2 marks questions, or maybe like 5 marks or 15 marks questions that you can expect from all these points, both in the power as well as politics in an organization. Hope I have covered whatever the models which I have allotted to me, and I request all of you to please go through all my videos, not only for the the assessment point of view, but also for the examination point of view. If you have any doubts, I think so you have. WhatsApp group. I think you can ask questions there and we will going to clarify it. And if I miss any concepts till today, so I think you can mention it. I can cover it in my upcoming videos. Thank you.